ಬಸವನ ಬಾಗೇವಾಡಿ ತಾಲೂಕಿನ ಇವಣಗಿ ಗ್ರಾಮದಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಾಲಯವನ್ನು ಶ್ರೀ ಮ.ನಿ. ಪ್ರಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತಮಠ ಬಸವನ ಬಾಗೇವಾಡಿ ಪೂಜ್ಯರು, ಇವಣಗಿಯ ಲಕ್ಕಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಉದ್ಘಾಟಿಸಿದರು. ಶ್ರೀ ಶಿವಾನಂದ ಮಂಗಾನವರ ಅಧ್ಯಕ್ಷರು, ಬಸವನ ಬಾಗೇವಾಡಿ ತಾಲೂಕಾ ನೌಕರರ ಸಂಘ ಇವರು 10ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನವೆಂಬರ್ 13ರಂದು ಇವಣಗಿ ಗ್ರಾಮದ ಲಕ್ಕಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ನಡೆಯುವುದು. ಸರ್ವಾಧ್ಯಕ್ಷರಾಗುವರು ಬಸವನ ಬಾಗೇವಾಡಿ ತಾಲೂಕಿನ ಸಾಹಿತಿಗಳು. ತಾವು ಬರೆದ ಸಾಹಿತ್ಯದ ಕೃತಿಗಳನ್ನು ಸಾಹಿತ್ಯ ಸೇವೆಯನ್ನು ಕುರಿತು ಕಾರ್ಯಾಲಯಕ್ಕೆ ದಿನಾಂಕ 15/10/24ರ ಒಳಗಾಗಿ ಸಲ್ಲಿಸಲು ತಿಳಿಸಿದರು. ಇದೇ ಸಮಯದಲ್ಲಿ ಇವನಿಗೆ ಗ್ರಾಮದ ಗಣ್ಯರು, ಪಂಚಾಯಿತಿ ಸದಸ್ಯರು, ಗುರುಮಾತೆಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಶರಣತ್ರಂಬಕಿಗೌರಿ ಇವನಿಗೆ ಲಕ್ಕಮ್ಮ ದೇವಿ ನಮಸ್ತುತೆ ಎಂಬಂತ ಶ್ಲೋಕವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇಂದಿನಿಂದ ನಮ್ಮ ಒಂದು ದೊಡ್ಡ ಅಮಾವಾಸ್ಯೆ ನಿಮಿತ್ತವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಬಸವನ ಬಾಗೇವಾಡಿ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಂಥ ಇವಣಿ ಗ್ರಾಮದಲ್ಲಿ ಹಮ್ಮಿಕೊಂಡಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ತಯಾರಿಯಲ್ಲಿ ಇವತ್ತು ಕಾರ್ಯಾಲಯವನ್ನು ನಾವೆಲ್ಲ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ನಡೆದಾಡುವ ದೇವರು, ಪರಮ ಪೂಜ್ಯರಾದಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಇವಣಿ ಗ್ರಾಮದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಮನಸ್ಸುಗಳ ವತಿಯಿಂದ ಹಾರ್ದಿಕವಾದಂಥ ಸ್ವಾಗತ. ನಮ್ಮ ಊರಿನ ಹಿರಿಯರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಕಾಂತು ಸುಬ್ಬಣ್ಣಪ್ಪನವರು ಪೂಜಾರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ, 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಯಶಸ್ವಿಯಾಗಲಿ, ಜನಮನದಲ್ಲಿ ಮಾನಸವಾಗಿ ಉಳಿಯಲಿ ಎಂಬಂತ ಮಾತನ್ನ ಹೇಳುತ್ತಾ, ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಾಲಯ ಉದ್ಘಾಟನೆ ಮಾಡಿದಂಥ ಪರಮ ಪೂಜ್ಯರಿಗೆ ಮತ್ತು ಇವಣಿಗೆ ಲಕ್ಷ್ಮೀದೇವಿ ಆರಾಧಕರಾದಂಥ ಲಾಯಕಮೂರ್ತಿ ಪೂಜಾರಿ ಅವರಿಗೂ, ಇಲ್ಲಿ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಅನಂತ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಎಲ್ಲ ಶಿಕ್ಷಕರು ಇಲ್ಲದೆ ಕನ್ನಡ ಅಭಿಮಾನಿಗಳೇ, ಕನ್ನಡ ಬಳಗಗಳು ಎಲ್ಲರಿಗೂ ಕೂಡ ಶರಣಾರ್ಥಿ. ನವೆಂಬರ್ 13ಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಇವಣಗಿ ಗ್ರಾಮದಲ್ಲಿ ನಾವು ಆಯೋಜನೆಗೊಂಡುವಂಥ ಕೆಲಸವನ್ನು ಹೇಳಿದಾಗ ಬಹಳಷ್ಟು ಸಂತೋಷ ಅನ್ನಿಸ್ತು. ಈ ಗ್ರಾಮದಲ್ಲಿ ಸಣ್ಣ ಕಾರ್ಯಕ್ರಮಗಳು ಮಾಡಿದರೂ ಕೂಡ ಭಾಳ ಅಚ್ಚುಕಟ್ಟಾಗಿ, ಭಾಳ ವ್ಯವಸ್ಥಿತವಾಗಿ, ಭಾಳ ವೈಭವದಿಂದ ಕೊಡತಕ್ಕಂಥ ಗ್ರಾಮ ಯಾವುದಪ್ಪ ಅಂದರೆ ಅದು ಇವಣಗಿ ಗ್ರಾಮ. ಈ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರಲ್ಲ ಹಿರಿಯರು ಕೂತ್ಕೊಂಡು. ಆ ಹಿರಿಯರಲ್ಲಿ ಒಗ್ಗಟ್ಟಿದೆ, ಅವ್ರ ಶಕ್ತಿ ಇದೆ, ಮಾಡುವಂಥ ಹುಮ್ಮಸ್ಸಿದೆ. ಆ ಕಾರಣಕ್ಕಾಗಿಯೇ ನಾವು ಬೇರೆ ಎಲ್ಲಿಯೂ ಮಾಡೋದು ಬೇಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನಾವು ತಾಲೂಕು ಸಮ್ಮೇಳನವನ್ನು ನಾವು ಇವಣಗಿ ಗ್ರಾಮದಲ್ಲೇ ಮಾಡಿರಿ ಅಂತ ಒಂದು ಮಾತನ್ನು ಹೇಳಿದಾಗ ಇಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರು ಕೂಡ ಒಪ್ಪಿಕೊಂಡಿದ್ದಾರೆ ಮತ್ತು ನಮ್ಮ ಸಾಹಿತ್ಯ ಬಳಗ ಕೂಡ ಭಾಳಷ್ಟು ಖುಷಿಗೊಂಡಿದೆ. ಆ ಕಾರಣಕ್ಕಾಗಿ ಹಾಗೂ ನಾಡಿನ ಪ್ರಾರ್ಥನೆ ಮಾಡ್ತಾ ಈ ಗ್ರಾಮದ ಅಧಿವತರಾದಂಥ ಲಕ್ಕಮ್ಮ ತಾಯಿ ಕೂಡ ಇವತ್ತಿನ ದಿನ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರು ಹಾಗೂ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಒಂದು ಶುಭಾಶಯಗಳನ್ನು ಕೋರ್ತಾ ಕನ್ನಡ ಸಾಹಿತ್ಯ ಪರಿಷತ್ತು ಬಸವನ ಬಾಗೇವಾಡಿ ತಾಲೂಕು ವತಿಯಿಂದ ಮುಂಬರತಕ್ಕಂತಹ ಸಮ್ಮೇಳನದ ಕಾರ್ಯಾಲಯದ ಉದ್ಘಾಟನೆಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದಂಥ ಶಿವಾನಂದ ದೇವರು ಸರ್ ಅವರೇ, ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂಥ ಶಿವಾನಂದ ಮಂಗನವರ್ ಸರ್ ಅವರೇ, ಹಾಗೂ ದೇವಸ್ಥಾನದ ಪೂಜಾರಿ ಶರಣರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಮೆಂಬರ್ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಕನ್ನಡ ಸಾಹಿತ್ಯ ಪರಿಷತ್ತು ಬಸವನ ಬಾಗೇವಾಡಿ ವತಿಯಿಂದ ಇವಣಗಿ ಗ್ರಾಮದಲ್ಲಿ ಇದೇ ತಿಂಗಳ ನವೆಂಬರ್ 13ನೇ ತಾರೀಕಿಗೆ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ, 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಆಯ್ಕೆ ಕುರಿತು ಇದೇ ತಿಂಗಳ 15ನೇ ತಾರೀಕಿಗೆ ಕೊನೆಯ ದಿನಾಂಕವಾಗಿದ್ದು
ಸರ್ವಾಧ್ಯಕ್ಷ ಆಗಬಯಸ್ತಕ್ಕಂಥ ಸಾಹಿತಿಗಳು, ಲೇಖಕರು ತಮ್ಮ ಲೇಖನಗಳೊಂದಿಗೆ ಇವಣಗಿ ಗ್ರಾಮದ ಇವತ್ತು ಉದ್ಘಾಟಿಸಿದಂಥ ಕಾರ್ಯಾಲಯಕ್ಕೆ ಬಂದು ತಮ್ಮ ಎಲ್ಲ ಮಾಹಿತಿಯನ್ನು ಇದೇ ತಿಂಗಳ 15ನೇ ತಾರೀಕಿನ ಒಳಗಾಗಿ ಸಲ್ಲಿಸಬೇಕು. ಕನ್ನಡ ತಾಯಿಯ ತೇರನ್ನು ಈ ಇವಣಗಿ ಗ್ರಾಮದಲ್ಲಿ ನವೆಂಬರ್ 13ನೇ ತಾರೀಕಿಗೆ ಈ 10ನೇ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ. ಅದರ ನಿಮಿತ್ತ ಪೂರ್ವಭಾವಿ ಸಭೆ ಹಾಗೂ ಕಾರ್ಯಕ್ರಮದ ಕಾರ್ಯಾಲಯದ ಉದ್ಘಾಟನೆ ಕೂಡ ಇವತ್ತು ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದದಿಂದ ಹಾಗೂ ಇವಣಗಿ ಗ್ರಾಮದ ಪೂಜ್ಯರ ಆಶೀರ್ವಾದದಿಂದ ಇವಣಗಿ ಗ್ರಾಮದ ಎಲ್ಲ ಹಿರಿಯರು, ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಎಲ್ಲ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಹಾಗೂ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಕೂಡಿ ಇವತ್ತು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲಾಗಿದೆ. ಅದಕ್ಕೆ ಮತ್ತೆ ಮುಂದೆ ಲಾಂಛನವನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಬಾಕಿ ಇದೆ. ಇನ್ನು ಹಲವಾರು ಸಂಘಟನಾತ್ಮಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರೋದರಿಂದ ಇದೇ ತಿಂಗಳ 15ನೇ ತಾರೀಕಿನ ಒಳಗಾಗಿ ನಮ್ಮ ತಾಲೂಕಿನಿಗೆ ಒಳಪಡ್ತಕ್ಕಂಥ ಸಾಹಿತಿಗಳು ತಮ್ಮ ಲೇಖನಗಳನ್ನು ತೆಗೆದುಕೊಂಡು ಮತ್ತು ತಮ್ಮ ಮಾಹಿತಿಯನ್ನು ಎಲ್ಲ ಈ ಕಾರ್ಯಾಲಯಕ್ಕೆ ಒದಗಿಸಬೇಕಂತೇಳಿ ಎಲ್ಲ ಸಮಸ್ತ ನಮ್ಮ ಸಾಹಿತ್ಯ ಬಳಗಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ. ಶಿವಾನಂದ್ ಮಂಗಾನವರ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಬಸವನ ಬಾಗೇವಾಡಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।